Hi students, ವೆಲ್ಕಮ್ ಟು ಇಂಗ್ಲಿಷ್ ಖಜಾನ. ಇವತ್ತು ನೈನ್ತದ್ದೊಂದು ಪೋಯಮ್ ಉಪಗುಪ್ತ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಈ ಪೋಯಮ್ ಅನ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಮಾಡಿಕೊಡ್ತೀನಿ ತಮಗೆ. ಇದು ನಂದು ಈ ಚಾನಲ್ದಿಂದ ಫಸ್ಟ್ ವಿಡಿಯೋ. ಬರ್ರಿ ನೋಡೋಣ. ಒಂದು ಡಿಸ್ಕ್ರಿಪ್ಟಿವ್ ಪೋಯಮ್ ಇದು. It teaches one moral thing. ಬರ್ರಿ ನೋಡೋಣ ಏನ್ ಕಲಿಸ್ತೈತಿ ಅಂತ ಹೇಳಿ. ಉಪಗುಪ್ತ, ದ ಡಿಸೈಪಲ್ ಆಫ್ ಬುದ್ಧ, lay asleep on the dust by the city wall of Mathura. Lamps were all out, doors were all shut, and the stars were all hidden by the murky sky of August. ಒಂದು ಸ್ಟಾಂಜ ನೋಡುವ. ಒಂದು ಡಿಸ್ಕ್ರಿಪ್ಟಿವ್ ಸ್ಟಾಂಜ ಇದು. ಏನನ್ನೋ ಹೇಳ್ತದ. ಉಪಗುಪ್ತ, ಹೂ ಈಸ್ ಉಪಗುಪ್ತ? ಒಂದು ಕಾಮ ಇರಬೇಕಾಗಿತ್ತಿಲ್ಲ. ದ ಡಿಸೈಪಲ್ ಆಫ್ ಬುದ್ಧ, ದ ಬುದ್ಧ ಅಂತಂತಾರ. ಉಪಗುಪ್ತ ಅಂದ್ರೆ ಅವ್ರ ಬಗ್ಗೆ ಇದು ಐತಿ. ಇವರೇ ಉಪಗುಪ್ತ. ಉಪಗುಪ್ತ ಯಾರು ಇವರು? ದ ಡಿಸೈಪಲ್ ಆಫ್. ಡಿಸೈಪಲ್ ಅಂದ್ರ ಫಾಲೋವರ್. ಫಾಲೋವರ್ ಅಂತಂದ್ರೆ ಬುದ್ಧನ ಅನುಯಾಯಿ, ಅವ್ರ ತರಹ ಬದುಕುವಂತ ವ್ಯಕ್ತಿ. ಶಿಷ್ಯ ಅಂತ ಕರಿತೀವಿ ನಾವು. ಈಗ ರಾಮಕೃಷ್ಣ ಪರಮಹಂಸ, ಶ್ರೀ ರಾಮಕೃಷ್ಣ ಪರಮಹಂಸರ ಡಿಸೈಪಲ್ ಅಂದ್ರೆ ಸ್ವಾಮಿ ವಿವೇಕಾನಂದ ಅಂತೀವಲ್ಲ, ಆ ತರಹ. ಉಪಗುಪ್ತ ವಾಸ್ ದ ಡಿಸೈಪಲ್ ಆಫ್ ಬುದ್ಧ. ಏನ್ ಮಾಡ್ತಿದ್ದ ಉಪಗುಪ್ತ? ಉಪಗುಪ್ತ ಏನ್ ಮಾಡ್ತಿದ್ದ? ಲೇ, ಮಲ್ಕೊಂಡಿದ್ದ. ಲಾಯ್ ದ ಪಾಸ್ಟ್ ಟೆನ್ಸ್ ಇದೆ. ಲಾಯ್ ಅಂದ್ರೆ ಮಲಗಿಕೋ, ಅಸ್ಲೀಪ್ ಮಲಗಿಕೋ, ಎರಡು ಕೂಡ ಒಂದಷ್ಟು ಮೀನಿಂಗ್ ಇದಾವ. ಎಲ್ಲಿ ಮಲ್ಕೊಂಡಿದ್ದ ಉಪಗುಪ್ತ ಅಂದ್ರೆ ಆನ್ ದ ಡಸ್ಟ್, ಧೂಳದ ಮೇಲೆ ಮಲ್ಕೊಂಡಿದ್ದ. ಎಲ್ಲಿತ್ತು ಧೂಳ ಅಂತ ಕೇಳಿದ್ರೆ ಬೈ ದ ಸಿಟಿ ವಾಲ್, ಒಂದು ಕೋಟೆ ಗೋಡೆ ಮಗ್ಲ. ಯಾವ ಸಿಟಿ ಅದು ಅಂತ ಕೇಳಿದ್ರೆ ಮಥುರಾ. ಮಥುರಾ ಸಿಟಿ, ಅದರದ ರೌಂಡ್ ಸಿಟಿ ವಾಲ್, ಫೋರ್ಟ್, ಕೋಟೆ ಗೋಡೆ, ಅದರ ಬೈ ದ ಏನಂತಾರ, ಲೇ ಅಸ್ಲೀಪ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್, ಅದ ಹತ್ರ, ಸಿಟಿ ವಾಲ್ ಹತ್ರ ಒಂದು ಧೂಳು ಬಿದ್ದಿರ್ತೈತಿ ಅಲ್ಲೇ. ಆ ಧೂಳು ಮೇಲೆ ಮಲ್ಕೊಂಡಿದ್ರು ಉಪಗುಪ್ತ ಅವರು. ಯಾರು ಉಪಗುಪ್ತ ಅಂದ್ರೆ ಬುದ್ಧನ ಶಿಷ್ಯ. ಏನಾಯ್ತು ಮಲ್ಕೊಂಡಾಗ? ರಾತ್ರಿ ಹೆಂಗಿತ್ತು ಅಂದ್ರೆ ಲ್ಯಾಂಪ್ಸ್ ವರ್ ಆಲ್ ಔಟ್. ಆಲ್ ದ ಲ್ಯಾಂಪ್ಸ್ ವರ್ ಔಟ್. ಔಟ್ ಅಂದ್ರೆ ನಂದು ದೀಪ ಆರಿದ್ದು ಎಲ್ಲ, ಅಂದ್ರೆ ರಾತ್ರಿ ಮಲ್ಕೊಳ್ಳುವಂತ ಸಮಯ 11 ಅಂದಾಜ್. ಆಲ್ ದ ಲ್ಯಾಂಪ್ಸ್ ವೇರ್ ಔಟ್, ಓಕೆ. ಡೋರ್ಸ್ ವೇರ್ ಆಲ್ ಶಟ್, ಓಕೆ. ಎಲ್ಲ ಕದ ಮುಚ್ಚಿಬಿಟ್ಟಿದ್ದು ಮಲ್ಕೊಳ್ಳೋ ಸಮಯ. ಅಂಡ್ ದ ಸ್ಟಾರ್ಸ್ ವೇರ್ ಆಲ್ ಹಿಡನ್, ನಕ್ಷತ್ರಗಳೆಲ್ಲ ಅಡಗಿದ್ದು. ಅಂದ್ರೆ ಏನದರ ಅರ್ಥ? ಆಕಾಶ ಮೋಡಗಳಿಂದ ಕೂಡಿತ್ತು. ದ ಸ್ಕೈ ವಾಸ್ ನಾಟ್ ಕ್ಲಿಯರ್, ಇಟ್ ವಾಸ್ ಕ್ಲೌಡಿ. ಅಂದ್ರೆ ಮೋಡಗಳಿಂದ ಕೂಡಿದ್ರಿಂದ ನಕ್ಷತ್ರಗಳು ಹಿಡನ್ ಆಗಿತ್ತು. ಅಂಡ್ ದ ಸ್ಟಾರ್ಸ್ ವೇರ್ ಆಲ್ ಹಿಡನ್, ಮುಚ್ಚಿದ್ದು ಎದರಿಂದ? ಬೈ ದ ಮರ್ಕಿ, ಡರ್ಟಿ. ಮರ್ಕಿ ಅಂದ್ರೆ ಡರ್ಟಿ. ಡರ್ಟಿ ಸ್ಕೈ. ಡರ್ಟಿ ಸ್ಕೈ ಅಂದ್ರೆ ಏನಿಲ್ಲ, ಕ್ಲೌಡಿ ಸ್ಕೈ. ಯಾವ ಮಂತ್ ನಲ್ಲಿ ಇದು ನಡೆದದ್ದಂದ? ಸ್ಕೈ ಆಫ್ ಆಗಸ್ಟ್. ರೈನಿ ಸೀಸನ್ ಅಲ್ಲ, ಓಕೆ. ರೈನಿ ಸೀಸನ್ ಇತ್ತು. ಮಥುರಾ ಸಿಟಿ ವಾಲ್ ಮಗ್ಲ, ರಾತ್ರಿ ಸಮಯದೊಳಗ, ಮಂದೆಲ್ಲ ಮಲ್ಕೊಳ್ಳುವಂತ ವೇಳೆಯೊಳಗ ಬುದ್ಧ ಗೋಡೆ ಮಗ್ಲ ನೆಲದ ಮೇಲೆ ಮಲ್ಕೊಂಡಿದ್ರು. ಓಕೆ, ಸಂತರಲ್ಲ, ಸನ್ಯಾಸಿ ಅಲ್ಲ. ಹಾಗಾಗಿ whose feet were those tinkling with the anklets, touching his breast of a sudden? He woke up startled, and the light from a woman's lamp struck his forgiving eyes. ಒಬ್ರು ಯಾರೋ ಹೆಣ್ಮಕ್ಳು ಬಂದ್ರ ಆ ಜಾಗಕ್ಕೆ. ಮಲ್ಕೊಂಡಿದ್ರಿ ಅವರು. ಹೂಸ್ ಸ್ಟೆಪ್ ವೇರ್ ದೋಸ್? ಯಾರು ರೀ ಅವು?
ಶಬ್ ಕಾಲಿನ ಸಪ್ಪಳ, ಟಿಂಕ್ಲಿಂಗ್ ಗೆಜ್ಜೆ ಸಪ್ಪಳ, ಟಂಗ್ 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 ವಿತ್ ಆಂಕ್ಲೆಟ್ಸ್. ಆಂಕ್ಲೆಟ್ಸ್ ಅಂದ್ರೆ ಗೊತ್ತಲ್ಲ, ಕಾಲ್ಗಡಗ ಟಿಂಗ್ ಟಿಂಗ್ ಅಂತ ಸಪ್ಪಳ ಮಾಡ್ತಿದ್ಲು. ಆ ಸಪ್ಪಳದ ಕಾಲುಗಳವು ಏನಾಗ್ಬಿಡ್ತು ಅಂದ್ರೆ ಟಚ್ಡ್ ಉಪಗುಪ್ತಾಸ್ ಬ್ರೆಸ್ಟ್ ಅಂದ್ರೆ ಚೆಸ್ಟ್. ನೋಡಿಲ್ಲ ಆ ಹೆಣ್ಮಗಳಿಗೆ, ಅವಳ ಪಾದಗಳು ಇವರು ಎದೆಗೆ ಬಡಿಬೇಕಾ ಶಿವನೇ? ಹೆಂಗದು ಆಲ್ ಆಫ್ ಎ ಸಡನ್ ಆಗಿ ಬಡದ್ ಬಿಟ್ಟಿತು. ಕ್ವಶನ್ ಮಾರ್ಕ್ ಯಾಕೆ? ರೈಟರ್ ಗಾಬರಿ ಆಗ್ಯಾರ ಇಲ್ಲಿ. ಯಾರೂ ಇವು ಪಾದ ಅಂತ ಒಬ್ಬ ಸಂತನ ಎದಿಗೆನ ಬಡದ್ ಬಿಟ್ಟವಲ್ಲ ಆಕಿ ಕಾಲುಗಳು, ಯಾರೇಕಿ? ಅವಾಗ ಏನಾಯ್ತು? ಉಪಗುಪ್ತ ಹಿ ವೋಕಪ್ ಸ್ಟಾರ್ಟಲ್. ಯಾರ್ದಪ್ಪ ಕಾಲು ನನ್ನ ಎದಿಗೆ ಬಡಿತು? ಅಂಡ್ ದ ಲೈಟ್ ಸ್ಟಾರ್ಟಲ್ ಅಂದ್ರೆ ಶಾಕ್ ಆಗಿ ಮೇಲದ್ದ. ಅಂಡ್ ದ ಲೈಟ್ ಫ್ರಮ್ ವುಮನ್ಸ್ ಲ್ಯಾಂಪ್. ವುಮನ್ ಆ ಟೈಮ್ದೊಳಗೂ ಒಬ್ಬಳೇ ಹೊಂಟಿದ್ಲು. ಕೈಯಾಗೊಂದು ಲ್ಯಾಂಪ್ ಇತ್ತು, ಲ್ಯಾಂಟರ್ನ್. ಆ ಲ್ಯಾಂಪಿನ ಲೈಟ್ ಸ್ಟ್ರಕ್ ಕಣ್ಣಿಗೆ ಹೊಡಿ. ಯಾರ ಕಣ್ಣಿಗೆ? ಒಪ್ಪುಗುಪ್ತನ ಕಣ್ಣುಗಳು. ಎಂಥ ಕಣ್ಣುಗಳು ಅಂದ್ರ ಹಿಜ್ ಅಂತಾರ ಪ್ರನೌನ್ ಇಲ್ಲೇ, ಒಪ್ಪುಗುಪ್ತಾಸ್. ಎಂಥ ಕಣ್ಣುಗಳು ಅಂದ್ರೆ ಫಾರ್ ಗಿವಿಂಗ್ ಐಸ್. ಆ ಕಣ್ಣುಗಳು ಕ್ಷಮಾ ಮಾಡುವ ಕಣ್ಣುಗಳು. ಏಸು ಕ್ರಿಸ್ತನ ಕಣ್ಣುಗಳಿದ್ದಾವೆ. ಏಸು ಕ್ರಿಸ್ತಗೆ ನೀವು ಮಳಿ ಬಡದ್ರಲ್ಲ ಅಷ್ಟಾದ್ರೂ ಕ್ಷಮಾ ಮಾಡ್ತಾರಂತೆ. ಅಂತ ಕಣ್ಣುಗಳವರು. ಕ್ಯಾಂಗಡ್ಡಿನಿಂದ ಕ್ಯಾಕ್ಕರ್ಷಿ ನೋಡಿದ್ರೆ ಅಂತಾರೆ. ಕ್ಯಾಂಗಣ್ಣಲ್ಲ, ಅದು ದಯವುಳ್ಳ ಕಣ್ಣದು. ಫಾರ್ ಗಿವಿಂಗ್ ಅಂದ್ರೆ ಏನ್ ಮಾಡಿದ್ರು ಕ್ಷಮಾ ಮಾಡ್ತಾರ. ಅಂತ ಕಣ್ಣುಗಳಿದ್ದು ಉಪಗುಪ್ತನ ಕಣ್ಣು. ಆ ಕಣ್ಣಿಗೆ ಬೆಳಕು ಬಿತ್ತು. ಗೊತ್ತಾಯ್ತಲ್ಲ, ಉಪಗುಪ್ತ ಮಲ್ಕೊಂಡಿದ್ದ, ಯಾರೋ ಒಬ್ಬರು ಲೇಡಿ ಬಂದ್ರು. ಮಲ್ಕೊಳ್ಳುವಂತ ರಾತ್ರಿ ಸಮಯ, ಮಳೆಗಾಲ, ಮೋಡಗಳ ಆಕಾಶ ಎಲ್ಲ ಮೋಡಗಳನ್ನು ತುಂಬಿತ್ತು. ಅವಳು ಅದು ಏನೋ ಕಂಡಿಲ್ಲ, ಏನೋ ಲ್ಯಾಂಪ್ ಹಿಡ್ಕೊಂಡು ಬಂದಾಳ. ಯಾರವರು, ಎಂತು, ಯಾಕೆ ಬಡಿತು ಮುಂದೆ ಗೊತ್ತಾಗ್ತತಿ. ಅಕ್ಕಿ ಕಾಲಂತೂ ಇವ್ರಿಗೆ ಬಡಿತು. ಸಂತರು ಇವರು ಮೊದಲ ಸಾಧು ಸತ್ಪುರುಷರಿಗೆ. ಆರ್ಡಿನರಿ ವುಮನ್ ಹೆಣ್ಮಗಳದೊಂದು ಕಾಲ್ ಬಡಿತು ಅಂದ್ರೆ ಶಾಕಿಂಗ್ ಇವೆಂಟ್. ಬರೀ ಮುಂದೆ ಏನಾಯ್ತು ನೋಡೋಣ. ಯಾರವರು ಅಂತ ಕೇಳಿದ್ರೆ, ಯಾರವರು? ಹೂಸ್ ಫೀಟ್ ವರ್ ದೋಸ್ ಅಂತ ಕೇಳಿದ್ರೆ ಆನ್ಸರ್ ಇಲ್ಲೈತಿ. ಇಟ್ ವಾಸ್ ದ ಡಾನ್ಸಿಂಗ್ ಗರ್ಲ್. ಒಬ್ರು ಯಾರೋ ಡಾನ್ಸ್ ಮಾಡುವ ಹೆಣ್ಮಗಳಾಕಿ, ಹುಡುಗಿ. ಎಲ್ಲೋ ಪ್ರೋಗ್ರಾಮ್ ಹೋಗ್ಯಾರು, ವಾಪಸ್ ಆ ದಾರಿಯಿಂದ ಬರ್ಲಿಕ್ಕೆ ಹತ್ಯಾರು. ಒಬ್ಬರು ಬರುವಂತ ಸಮಯ ಅಲ್ಲದು, ಏನೋ ಬರ್ಲಿಕ್ಕೆ ಹತ್ಯಾರ. ಕತಿ ಇದು, ಬಹಳ ಪ್ರಶ್ನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅವಳ ಹೆಜ್ಜೆ ಕಾಲುಗಳು ಉಪಗುಪ್ತರ ಎದೆಗೆ ಬಡ್ದು ಬಿಟ್ಟವ್ರು. ಅವ್ರು ಯಾರು ಅಂತ ಕೇಳಿದ್ರೆ ಶಿ ವಾಸ್ ಅ ಡಾನ್ಸಿಂಗ್ ಗರ್ಲ್. ಹೆಂಗಿದ್ಲು ಆ ಗರ್ಲ್ ಅಂತ ಕೇಳಿದ್ರೆ, ಸ್ಟಾರ್ಡ್ ಅಂದ್ರೆ ಜಗಜಗಿಸು, ಮೈ ಎಲ್ಲ ಹೊಳಿತಿತ್ತು. ಶೈನಿಂಗ್ ಅಂತಂಗ್ರಿ, ವಿತ್ ಜುವೆಲ್ಸ್. ಮೈ ತುಂಬಾ ಚಿನ್ನಾಭರಣ ಬೇರೆ ಹಾಕೊಂಡಾಳ. ವೇರಿಂಗ್ ಎ ಪೇಲ್ ಬ್ಲೂ ಮ್ಯಾಂಟಲ್. ಎಂತ ಡ್ರೆಸ್ ಅಂದ್ರ, ಪೇಲ್ ಅಂದ್ರೆ ಒಂಚೂರು ಡಲ್ ಆಗಿರ್ತಕ್ಕಂಥದ್ದು, ಡಲ್ ಬ್ಲೂ ಆಗಿರ್ತಕ್ಕಂಥದ್ದೊಂದು ಮ್ಯಾಂಟಲ್, ಒಂಥರ ಓವರ್ ಕೋಟ್ ಇದ್ದಂಗ್ರಿ ಇದು. ಏನ್ ಬಟ್ಟೆ ಹಾಕೊಂಡಿರ್ತೀವಿ, ಮ್ಯಾಲೊಂದು ಕೋಟ್ ಹಾಕೊಂತೀವಿ, ಜಾಕೆಟ್ ತರಹ, ಕ್ಲೋಕ್ ಅಂತ ಕರೀತಾರೆ ಅದಕ್ಕೆ. ಅಂತದ್ದೊಂದು ಉದ್ದನ ನಿಲುವಂಗಿ ಹಾಕೊಂಡಿದ್ಲು ಈ ಹೆಣ್ಮಗಳು. ಕ್ಲೋಕ್ ಅನ್ನ ಹಾಕೊಂಡಿದ್ಲು. ಕುಡ್ದಿದ್ಲಂತ ಆಕಿ. ಏನ್ ಕುಡ್ದಿದ್ಲಂದ್ರೆ ವೈನ್ ಆಫ್ ಹರ್ ಯೂತ್. ಏನೋ ಸರಾಯ ಕುಡಿದಿದ್ಲು, ಸಿಂಧಿ ಕುಡಿದ್ಲು ಅಂತಲ್ಲ, ಒಂದು ಮತ್ತು ಬಂದಿತ್ತು ಅಕ್ಕಿಗೆ. ಕುಡ್ದಿದ್ಲು. ಏನ್ ಕುಡ್ದಿದ್ಲು ಅಂದ್ರೆ ತಾರುಣ್ಯ ಎಂಬ ಮತ್ತನ್ನ ಕುಡ್ದಿದ್ಲು. ಅಂದ್ರೆ ತುಂಬಾ ತಾರುಣ್ಯದ ಹೆಣ್ಮಗಳಾಕಿ. ತಾರುಣ್ಯ ಇದ್ದಾಗ ಏನೆಲ್ಲ ಮಾಡ್ತೀವಿ ಅನ್ನುವಂತ ಭಾವನೆ ಇರ್ತದ. ತಾರುಣ್ಯ ಇದ್ದಾಗ ಅದು ಏನಾಗಿತ್ತು, ಯೌವನ ಮದ ಅಂತ ಕರೀತಾರೆ ಅದಕ್ಕೆ. ಯೌವನ ಮದ. ಇಲ್ಲಿ ಕುಡಿತಾಳ ಅಂದ್ರೆ ಕುಡ್ದಾಳಂತನಲ್ಲ, ಯೌವನ ಮದದಿಂದ ತುಂಬಿತ್ತಕ್ಕೆ ಮನಸ್ಸು ಅಂತ ಅರ್ಥ. ಪಾಪ ಬರುವಂಗ ಬಂದಾಳ, ಕಾಲು ಕತ್ತಲ್ದಾಗ ನೋಡ್ಲಾರ್ದ ಬಡ್ದು ಬಿಟ್ಟವ್ರೆ. ಅವಾಗ ಏನ್ ಸುಮ್ಮನೆ ಹೋಗಿದ್ರಾತು, ಆಕಿ ಸೊಕ್ಕಿನಾಕಿ ಅನ್ಬೋದಿತ್ತು. ಸುಮ್ಮನೆ ಹೋಗಿದ್ಲಂದ್ರ ಸೊಕ್ಕಿನ ಹೆಣ್ಮಗಳು ಅನ್ಬೋದಿತ್ತು. ಪಾಪ ಆಕಿ ಏನ್ ಮಾಡ್ತಾಳಂದ್ರ, ಶಿ ಲೋವರ್ಡ್ ಹರ್ ಲ್ಯಾಂಪ್. ಅಯ್ಯೋ ಶಿವನೇ, ಯಾರಿಗೆ ನನ್ನ ಕಾಲು ಬಡಿತಲ್ಲ ಅಂತ ತಿಳ್ಕೊಂಡು ಲ್ಯಾಂಪನ್ನ ಬಾಗಿಸ್ತಾಳ. ಅಂಡ್ ಅಯ್ಯೋ ಶಿವನೇ,
ನಾನೇನೋ ನೋಡ್ಲಿಕ್ಕೆ ಹತ್ತಿನಲ್ಲ ಅಂತ ತಿಳ್ಕೊಂಡು ಏನು ನೋಡ್ಲಿಕ್ಕೆ ಹತ್ತಿಲ್ಲ, ದ ಯಂಗ್ ಫೇಸ್ ಆಫ್ ಆಸ್ಟಿಯರ್ಲಿ ಬ್ಯೂಟಿಫುಲ್. ಯಾರೋ ಒಬ್ಬ ವ್ಯಕ್ತಿ ಮಲ್ಕೊಂಡಾರೆ, ಯಾರು ನಮಗ್ ಗೊತ್ತಾಕಿ ಗೊತ್ತಿಲ್ಲ, ನಮಗ್ ಗೊತ್ತ ಅವಳು ಯಾರು ಅಂತ, ಅವ್ರು ಯಾರು ಅಂತೇಳಿ. ಅವರು ಉಪಗುಪ್ತ ಅಂತ ನಮಗ್ ಗೊತ್ತು, ಬಟ್ ಅವಳಿಗೆ ದಟ್ ಲೇಡಿ ಡಿಡಂಟ್ ನೋ ಹೂ ದಟ್ ಪರ್ಸನ್ ವಾಸ್. ಸೊ ಶಿ ವಾಸ್ ಶಾಕ್ಡ್. ಏನ್ ಮಾಡ್ತಾಳೆ, ಶಿ ಲೋವರ್ಡ್ ದ ಹರ್ ಲ್ಯಾಂಪ್ ಅಂಡ್ ಸಾ ದ ಯಂಗ್ ಫೇಸ್. ಅವಳು ಯಂಗ್, ಇವನು ಯಂಗ್, ಹೌದಲ್ಲೋ? ಎಸ್, ಯಂಗ್ ಫೇಸ್. ಆ ಫೇಸ್ ಹೆಂಗಿತ್ತಂದ್ರೆ ಬ್ಯೂಟಿಫುಲ್ ಇತ್ರಿ. ಉಪಗುಪ್ತನ ಫೇಸ್ ಬ್ಯೂಟಿಫುಲ್ ಇತ್ತು, ಆಸ್ಟಿಯರ್ಲಿ ಬ್ಯೂಟಿಫುಲ್ ಇತ್ತು. ಆಸ್ಟಿಯರ್ಲಿ ಬ್ಯೂಟಿಫುಲ್ ಅಂತಂದ್ರ ಯಾವುದೇ ವಿತೌಟ್ ಎನಿ ಕೈಂಡ್ ಆಫ್ ಅಡಾರೇಷನ್, ಡೆಕೋರೇಷನ್, ಆರ್ಟಿಫಿಷಿಯಲ್ ಅಪ್ಲೈ ಮಾಡ್ಲಾರ್ದನ, ಏನು ಸ್ನೋ ಪೌಡರ್ ಹಚ್ಕೊಳ್ಳುವಂಗಿಲ್ಲ, ಜುವೆಲ್ಸ್ ಚಿನ್ನಾಭರಣ ಹಾಕೊಳ್ಳುವಂಗಿಲ್ಲ, ಯಾವ್ದು ಕಾಸ್ಟ್ಲಿ ಡ್ರೆಸ್ ಹಾಕೊಂಡೋಗಿಲ್ಲ, ಜರ್ತಾರೆ ಬಟ್ಟೆ ಹಾಕೊಳ್ಳುವಂಗಿಲ್ಲ. ಲೈಕ್ ಫಾರೆಸ್ಟ್ ಫ್ಲವರ್, ವೆರಿ ಸಿಂಪಲ್ ಆಗಿದ್ದು ಬ್ಯೂಟಿಫುಲ್ ಆಗಿದ್ರೆ ಅದಕ್ಕೆ ಆಸ್ಟಿಯರ್ಲಿ ಬ್ಯೂಟಿಫುಲ್ ಅಂತ ಕರೀತಾರ. ಬುದ್ಧನ ಮುಖಚರ್ಯ ಹಂಗಿತ್ತು. ಇವ್ರು ಯಾರು? ಸಾರಿ ಅಮ್ಮ, ಉಪಗುಪ್ತನ ಮುಖಚರ್ಯ ಹಂಗಿತ್ತು. ಸ್ವಾಮಿ ವಿವೇಕಾನಂದರ ತರಹ ಆಸ್ಟಿಯರ್ಲಿ ಬ್ಯೂಟಿಫುಲ್ ಅಲ್ಲ ಸ್ವಾಮಿ ವಿವೇಕಾನಂದರು. ಏನ್ ಚಿನ್ನಾಭರಣ ಹಾಕೊಂತಿದ್ರೆ ಅಷ್ಟು ಗಾಂಭೀರ್ಯ, ಎಂತ ಸೌಂದರ್ಯ ಇತ್ತು ಮುಖದೊಳಗೆ, ಎಂತ ಚಾರ್ಮಿಂಗ್ ಇತ್ತು, ಮಜ್ಮರಿಕ್ ಇರ್ತದ. ಅದನ್ನ ಆಸ್ಟಿಯರ್ಲಿ ಬ್ಯೂಟಿಫುಲ್ ಅಂತ ಕರೀತಾರ. ಅವ್ರ ಮುಖ ಲೈಟಿನ ಬೆಳಕಿನೊಳಗ ಕಾಣಿಸ್ತವಳಿಗೆ. ಪಾಪ ಕೇಳ್ಬಿಡ್ತಾಳ್ರಿ, ಕ್ಷಮಿಸ್ಬಿಡ್ರಿ ಸ್ವಾಮಿಗಳ ಅಂತ ಹೇಳಿ. ಫರ್ಗ್ಯೂಮಿ, ಕ್ಷಮಿಸ್ಬಿಡ್ರಿ. ಯಂಗ್ ಅಸೆಟಿಕ್. ಅಸೆಟಿಕ್ ಅಂದ್ರೆ ಸಂತ, ಅಸೆಟಿಕ್ ಅಂದ್ರೆ ಸಂತರಿ. ಇಲ್ಲೇನ್ ಬಂದತ್ತಲ್ಲ, ಇದಕ್ಕೆ ಡಿಸಾಪಲ್ ಅಂತ ಕರಿತೀವಲ್ಲ, ಅಸೆಟಿಕ್, ಸೈಂಟ್. ಸಂತರ ನನಗೆ ಕ್ಷಮಿಸ್ಬಿಡ್ರಿ, ನಂದು ತಪ್ಪಾಯ್ತು, ನನ್ನ ಕಾಲ್ ನಿಮಗೆ ಬಡಿತು ಅಂತ ಹೇಳ್ರಿ, ನೋಡ್ಲಿಲ್ಲ ಅಂತೇಳಿ ಹೇಳ್ತಾಳಲ್ಲ, ಒಪ್ಕೊಂತಾಳ ಪಾಪ್ರಿ. ಫರ್ಗ್ಯೂಮಿ ಯಂಗ್ ಅಸೆಟಿಕ್ ಸೆಡ್ ದ ವುಮನ್. ಗ್ರೆಸಸ್ಲಿ, ನನಗೆ ಕ್ಷಮಿಸ್ಬಿಡ್ರಿ ಅಂತನೂ ಇನ್ವರ್ಟೆಡ್ ಕಾಮದಾಗ ಐತಿ. ಇನ್ವರ್ಟೆಡ್ ಕಾಮದಾಗ ಇಲ್ಲ ಅಂದ್ರೆ ಕತಿ ಹೇಳುವಂತ ನ್ಯಾರೇಟರ್ ಯಾರು ಇವರು ಅಂತ ಕೇಳಿದ್ರೆ ರವೀಂದ್ರನಾಥ ಟ್ಯಾಗೋರ್ ಸರ್. ಇವೆಲ್ಲ ಆಲ್ ದೀಸ್ ವರ್ಡ್ಸ್ ಸೆಡ್ ಬೈ ರವೀಂದ್ರನಾಥ ಟ್ಯಾಗೋರ್ ಸರ್. ಬಟ್ ಹಿಯರ್ ಲುಕ್ ಅಟ್ ದಿಸ್ ಸ್ಟೇಟ್ಮೆಂಟ್ ವಿಚ್ ಈಸ್ ಪುಟ್ ಇನ್ ಟು inverted commas, then it means that the statement is not said by the writer himself, it is said by the character in the poem. Give me young ascetic, forgive me, sorry, forgive me young ascetic, oh young ascetic ಅವರೇ ನನ್ನ ಕ್ಷಮಿಸ್ಬಿಡ್ರಿ, said the woman. ಇಲ್ಲೇ ಇತ್ತು ನೋಡ್ರಿ. ಮತ್ತೆ ಶಿ ಕಂಟಿನ್ಯೂಸ್, ಅದಕ್ಕಿದ ಲೈನ್ ಮುಂದಿರ್ತದೆ. ಗ್ರೇಸಸ್ಲಿ ಕಮ್ ಟು ಮೈ ಹೌಸ್. ಅಯ್ಯೋ ಶಿವನೇ, ಗ್ರೇಸಸ್ಲಿ ಅಂದ್ರೆ ಕೃಪೆ ತೋರಿ, ಗ್ರೇಸಸ್ ಅಂದ್ರೆ ಕೈಂಡ್ಲಿ ಅಂತಂಗ, ಕೈಂಡ್ಲಿ ದಯಮಾಡಿ ಬರ್ರಿ ನಮ್ಮನೆಗೆ. ಕಮ್ ಟು ಮೈ ಹೌಸ್. ದ ಡಸ್ಟಿ ಅರ್ತ್, ಈ ಧೂಳಿನಾಗ ಗುರುಗಳೇ ನೀವು ಮಲ್ಕೋಬಾರ್ದು. ದ ಡಸ್ಟಿ ಅರ್ತ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು ಸರ್, ಪ್ಲೀಸ್ ಕಮ್ ಟು ಮೈ ಹೌಸ್. ದಿಸ್ ಪ್ಲೇಸ್ ಈಸ್ ನಾಟ್ ಅ ಗುಡ್ ಪ್ಲೇಸ್, ಫಿಟ್ ಪ್ಲೇಸ್ ಫಾರ್ ಯು ಟು ಸ್ಲೀಪ್. ಪ್ಲೀಸ್ ಕಮ್ ಟು ಮೈ ಹೌಸ್. ಶಿ ರಿಕ್ವೆಸ್ಟೆಡ್, ಶಿ ಇನ್ವೈಟೆಡ್ ಹಿಮ್. ದ ಯಂಗ್ ಅಸೆಟಿಕ್ ಆನ್ಸರ್ಡ್. ಏನ್ ಮಾಡ್ತಾರ, ನಮ್ಮಂತರಾಗಿದ್ರೆ ಚಲೋ ಹತ್ತು ನಡೆಯವ್ವ ಯವ್ವ, ಮನ್ಯಾಗ ಮಲ್ಕೊಂಡಿದ್ದೆ, ಒಂದಿಷ್ಟೇನಾರ ಹಾಸ್ಕೊಳಕ್ ಹೊತ್ಕೊಳಕ್ ಕೊಟ್ಬಿಡು, ಹೊಟ್ಟೆ ಊಟ ಕೊಟ್ರಂತೂ ಇನ್ನೂ ಭಾಳ ಚಲೋ ಅಂತೇಳಿ ನಡಿ ಬಂದ್ಬಿಡ್ತೀನಿ ತಾಯಿ ಅಂತ ಹೊಂಟ್ಬಿಡವ್ರು. ಬಟ್ ಸ್ವಾಮಿಯವರು ಹೋಗಲಿಲ್ಲ. ಇವರೆಲ್ಲ ಎಲ್ಲ ತ್ಯಾಗ ಮಾಡಿದವ್ರಲ್ರಿ ಇವರು. ದ ಯಂಗ್ ಅಸೆಟಿಕ್ ಆನ್ಸರ್ಡ್, ಇವ್ರ ಆನ್ಸರ್ ಇದು, ವುಮನ್ನ ಗಾನ್ ಯುವರ್ ವೇ, ಹೋಗ್ಬಿಡ್ರಿ ದಯಮಾಡಿ ನೀವು, ನಾನು ಬರಕ್ಕಿಲ್ಲ ಅಂತ ಹೇಳ್ಬಿಟ್ರು. ಮತ್ತೆ ಮುಂದುವರಿತಾರ. ಈ ಲೈನು ಇದು ಏನು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ವುಮನ್ನ ಗಾನ್ ಯುವರ್ ವೇ, ಎಸ್, ವೆನ್ ದ ಟೈಮ್ ಈಸ್ ರೈಪ್. ಅಂಡ್ ದ ಟೈಮ್ ಈಸ್ ರೈಪ್ ಅಂದ್ರೆ ಏನು? ರೈಪ್ ಅಂದ್ರೆ ಕಾಲ ಪಕ್ವವಾಗು, ಬರ್ಲಿ ಕಾಲ ಅಮ್ಮ, ಅವಾಗ ಬರ್ತೀನಿ, ನಾನೇ ಬರ್ತೀನಿ, ಈಗ ಬೇಡ, ಹೋಗು, ಬರ್ತೈತಿ ಮುಂದೊಂದು ಕಾಲ. ಇವರೆಲ್ಲ ತ್ರಿಕಾಲ ಜ್ಞಾನಿಗಳ್ರಿ ಇವರು. ಮುಂದಕ್ಕಿಗೆ ಏನಾಗುತ್ತಂತ ಇವತ್ತೇ ಗೊತ್ತು ನಮ್ಮ ಇವ್ರಿಗೆ, ಯಾರಿಗೆ, ನಮ್ಮ ಉಪಗುಪ್ತ ಅವ್ರಿಗೆ. ಹೋಗು, ಮುಂದೊಂದು ದಿನ ಬರ್ತೈತಿ, ಅವಾಗ ನಾನೇ ಬರ್ತೀನಿ, ಈಗ ಬರಾಕಿಲ್ಲ, ಹೋಗ್ಬಿಡ್ರಿ. ಓವನ್ನ ಗಾನ್ ಯುವರ್ ವೇ ಅಂಡ್ ಟೈಮ್ ಇಸ್ ರೈಪ್. ರೈಪ್ ಅಂದ್ರೆ ಪಕ್ವವಾಗು, ಟೈಮ್ ಪಕ್ವವಾಗಿ ಬರಲಿ, ಐ ವಿಲ್ ಕಮ್ ಟು ಯು, ಅವಾಗ ನಾನೇ ಬರ್ತೀನಿ ಅಂದ್ರು. ಅವಳು ಹೋಗ್ಬಿಡ್ತಾಳ. ಬಿಡ್ರಿ ಅಜ್ಜವ್ರ, ಹಾಗಾದ್ರೆ ಬರ್ಲಿಕ್ಕೆ ಬಿಟ್ಬಿಡ್ರಿ ಅಂತ ಹೋಗ್ಬಿಡ್ತಾಳ. ಸಡನ್ಲಿ ಆಕಿ ಹೋದ್ಮೇಲೆ ಏನಾಗ್ತೈತಿ ಅಂದ್ರೆ, ನೇಚರ್ದೊಳಗೆ ಹೆಂಗಾಗ್ತೈತಿ ಅಂದ್ರೆ, ಸಡನ್ಲಿ ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಅ ಟೀತ್. ಪರ್ಸೋನಿಫಿಕೇಶನ್ ಅದು.
ಬ್ಲ್ಯಾಕ್ ನೈಟ್ಗೆಲ್ಲ ಹಲ್ಲೆಲ್ಲ ಇರ್ತಾವ್ರಿ. ಅಂದರೆ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಅ ಟೀತ್ ಅಂದ್ರೆ ಏನು ತಿಳ್ಕೊಬೋದು ನಾವೆಲ್ಲ, ಕೋಲ್ ಮಿಂಚು ಹೊಡಿತು ಅಂತೇಳಿ. ಕತ್ತಲದೊಳಗಿನ ಆಕಾಶದೊಳಗೆ ಮಿಂಚು ಹೊಡೆದಾಗ ಹಲ್ಲಿನ ಥರ ಕಾಣಿಸ್ತೈತಿ. ಇನ್ನು ಫ್ಲ್ಯಾಶ್ ಆಫ್ ಲೈಟ್ನಿಂಗ್ ಇಲ್ಲಿ ಬಂತು ನೋಡ್ರಿ, ಫ್ಲ್ಯಾಶ್ ಸಡನ್ ಅಪಿಯರ್ ಆಗೋದು, ಮಿಂಚ್ ಹಂಗ ಮಿಂಚಿ ಹೊಡಿತೈತಂತಾರ, ಹೌದಲ್ಲ ಹಂಗ. ಲೈಟನಿಂಗ್ ಅಲ್ಲ ಇದು, ಲೈಟನಿಂಗ್ ಮಿಂಚು ಕಾಣಿಸ್ಕೊಂಡಾಗ ನಮ್ಗೆ ಹೆಂಗೆ ಕಾಣಿಸ್ತಂದ್ರೆ ರಾತ್ರಿ ತನ್ನ ಹಲ್ಲನ್ನು ತೋರಿಸಿದಂತೆ ಕಾಣಿಸುತ್ತದೆ. ಅಂದ್ರೆ ರಾತ್ರಿಗೆ ಹಲ್ಲಿರೋದಿಲ್ಲ, ಆ ರೀತಿ ಕವಿ ಕಲ್ಪಿಸಿಕೊಂಡ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಪರ್ಸಾನಿಫಿಕೇಶನ್, ಒಂದು ಫಿಗರ್ ಆಫ್ ಸ್ಪೀಚ್. ವಾತಾವರಣದಲ್ಲಿ ಈ ರೀತಿ ಬದಲಾವಣೆ ಆಯ್ತು. ಕತ್ತಲು ಕವಿತು ಇನ್ನು ಹೆಚ್ಚಿಗೆ, ಮಿಂಚು ಸಹಿತ ಸ್ಟಾರ್ಟ್ ಆಯ್ತು. ದ ಸ್ಟಾರ್ಮ್ ಬಿರುಗಾಳಿ ಗ್ರೌಲ್ ಅಂತ ಅನ್ನೋದ್ರಿ. ಇದು ಗ್ರೌಲಿಂಗ್ ಮಾಡೋದು, ಒಂದು ಟೈಗರ್ ಗ್ರೌಲ್ ಮಾಡ್ತತಿ, ಒಂದು ಲಯನ್ ಗ್ರೌಲ್ ಮಾಡ್ತತಿ, ಒಂದು ಡಾಗ್ ಸಹಿತ ಸಿಟ್ಟಿಗೆದ್ದಾಗ ಗ್ರೌಲಿಂಗ್ ಮಾಡಬಹುದು, ಮನುಷ್ಯನೂ ಮಾಡಬಹುದು. ಆದರೆ ಬಿರುಗಾಳಿ ಗ್ರೌಲಿಂಗ್ ಮಾಡ್ತೈತಿ ಅಂತಾರ ಅವರು. ಇದು ಕೂಡ ಪರ್ಸಾನಿಫಿಕೇಶನ್. ಎಲ್ಲಿ ಬಿರುಗಾಳಿ ಎತ್ತು ಅಂತ ಕೇಳಿದ್ರೆ ನೈಟ್ನಲ್ಲಿ ಆದಂತ ಚೇಂಜಸ್ ಇವೆಲ್ಲ. ದ ಸ್ಟಾರ್ಮ್ ಗ್ರೌಲ್ಡ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ, ಆಕಾಶದ ಒಂದು ಕಡೆ ಎಲ್ಲೋ ಬೋ ಅಂತ ಸ್ಟಾರ್ಮ್ ಅಂದ್ರೆ ಗಾಳಿ ಮಳಿ ಇದೆಲ್ಲ ಆಗ್ಲಿಕ್ಕತ್ತು. ಅಂದ್ರೆ ಕತ್ಲ ಜಾಸ್ತಿ ಆಯ್ತು, ಮಳಿ ಬರುವಂಕನೆ ಆಯ್ತು. ಅಂಡ್ ದ ವುಮನ್ ಟ್ರೆಂಬಲ್ ಇನ್ ಫಿಯರ್. ಯಪ್ಪ ಏನಾಗುತ್ತೋ ಏನೋ, ನಾನು ಮನೆ ಮುಟ್ತೀನೋ ಇಲ್ಲೇ ತೊಯ್ಸ್ಕೊಂಡೆಲ್ಲ ನಾನು ಕಷ್ಟದಲ್ಲಿ ಮನೆಗೆ ಹೋಗ್ತೇನೋ ಏನೋ, ಒಂದ್ ಸ್ವಲ್ಪ ಭಯ ರೀ. ಅಂಡ್ ದ ವುಮನ್ ಟ್ರೆಂಬಲ್ಡ್ ಇನ್ ಫಿಯರ್. ಯಾವ ಫಿಯರ್ ಆಕೆಗೆ? ಆಫ್ ಸಮ್ ಅನ್ನೋನ್ ಡೇಂಜರ್. ಏನೋ ಆಗ್ತೈತೇನೋ ನನಗೆ, ಏನೋ ನನಗೆ ತಿಳಿಲಾರ್ದ ಆಗ್ತೈತೆ ಏನೋ ನನಗೆ, ಅನ್ನೋನ್ ಡೇಂಜರ್ ಬಗ್ಗೆ ಹೆಣ್ಮಗಳಿಗೆ ಭಯ ಆಗ್ಬಿಡುತ್ತೆ. ಎಸ್, ದ ವುಮನ್ ಟ್ರೆಂಬಲ್ಡ್ ಇನ್ ಫಿಯರ್ ಆಫ್ ಸಮ್ ಅನ್ನೋನ್ ಡೇಂಜರ್. ಏನಾಗುತ್ತೋ ಏನೋ, ನನಗೆ ಏನಾಗುತ್ತಂತ ಗೊತ್ತಿಲ್ಲ, ಬಟ್ ಏನೋ ಡೇಂಜರ್ ಆಗ್ಲಿಕ್ಕೆ ಹತ್ತಿದ್ದಾಗ ಐತೆ ನನಗೆ. ಏನಾಗುತ್ತೋ ಏನೋ, ನಾನು ವಯಸ್ಸಿನ ಹೆಣ್ಮಗಳದೇನೆ, ಮೈ ಮ್ಯಾಗೆಲ್ಲ ಚಿನ್ನಾಭರಣಗಳದಾವ್ರಿ, ಕತ್ತಲೈತಿ, ಯಾರಾದರೂ ಏನಾದರೂ ಮಾಡಿದ್ರೆ ಏನಲ್ಲ ಆಗೋ ಸಾಧ್ಯತೆ ಐತಿ, ಏನಾಗುತ್ತೋ ಏನೋ, ಅನ್ನೋನ್ ಡೇಂಜರ್. ಆ ಅನ್ನೋನ್ ಡೇಂಜರ್ದೊಳಗೆ ದ ವುಮನ್ ಟ್ರೆಂಬಲ್ಡ್, ಗಡ್ಡ ಅದಲ್ಲ ಟ್ರೆಂಬಲ್ಡ್, ಶಿವರಿಂಗ್ ಆಗ್ಬಿಟ್ಲು. ಓಕೆ, ಹೋಗ್ಬಿಡ್ತಾಳ ವುಮನ್. ಮುಂದೆ ಎಂಗಸೆಟಿಕ್ ಅಲ್ಲೇ ಮಲ್ಕೊಂಡಿರ್ತಾರೋ, ಅವ್ರೇನಪ್ಪ ದೈವಿ ಶಕ್ತಿ ಇರ್ತಕ್ಕಂಥವ್ರು, ಸ್ಪಿರಿಚುವಲ್ ಪವರ್ ಇರ್ತೈತಿ. ದೇವರು ಇರ್ತಾನ, ಅರಮನೆಕ್ಕಿಂತ ಹೆಚ್ಚಿನ ದೊಡ್ಡ ಶಕ್ತಿ ಅವರು ದೇವರಂದ್ರೆ. ಆ ಒಂದು ಶಕ್ತಿಯಿಂದ ಪಾರಾಗ್ತಾರ ಅವರು, ಮತ್ತು ಹಾರ್ಡ್ ಆಗ್ತಾರ. ಈ ಫಿಸಿಕಲ್ ಕಂಫರ್ಟ್ಗೆ ದೇ ಡೋಂಟ್ ಗಿವ್ ಇಂಪಾರ್ಟೆನ್ಸ್, ಓಕೆ. ಅದು ಹಿಂಗ ಹೋಗ್ಬಿಡ್ತದ. ಆ ಲೇಡಿ ಆ ಕಡೆ ಹೋಗ್ಬಿಡ್ತಾರ, ಡಾನ್ಸಿಂಗ್ ಗರ್ಲ್. ಎಂಗಸೆಟಿಕ್ ಅಲ್ಲೇ ಮಲ್ಕೊಂಡ್ಬಿಡ್ತಾರ. ಮುಂದೇನಾಯ್ತು ಗೊತ್ತಿಲ್ಲ. 1 ವರ್ಷ ಕಳೀತೈತಿ. ನಂತರ ಏನಾಗ್ತೈತಿ? ಎ ಇಯರ್ ಹ್ಯಾಸ್ ನಾಟ್ ಎಟ್ ಪಾಸ್ಡ್. 1 ವರ್ಷ ಹೋಗಿಲ್ಲ ಇನ್ನ. ಅದಕ್ಕಿಂತ ಮುಂಚೆ ಬಿಫೋರ್ ಎ ಇಯರ್ ಹ್ಯಾಡ್ ಪಾಸ್ಟ್ ಏನಾಯ್ತು? ಇಟ್ ವಾಸ್ ಮತ್ತೊಂದು ದಿವಸ, ಆಗಸ್ಟ್ ಆಗಿತ್ತು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಇಷ್ಟು ಗ್ಯಾಪ್ ಆಗ್ತದೆ ನೋಡ್ರಿ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, 8 ಮಂತ್ಸ್ ರೀ. 7, 8, 9 ಮಂತ್ಸ್. ಆಗಸ್ಟ್ನೊಳಗೆ ಅದಾಗಿತ್ತು. ಮುಂದೆ ಏಪ್ರಿಲ್ ಮಂತ್ದೊಳಗೆ ಏನಾಗ್ತದೆ? ಇನ್ನು ಸ್ಪ್ರಿಂಗ್ ಸೀಸನ್, ವಸಂತ ಕಾಲ ಬಂದಿತ್ತು. ಅದು ರೈನಿ ಸೀಸನ್ ರೀ. ಆಗಸ್ಟ್ ಇದು ವಸಂತ ಕಾಲ ರೀ. ಸಮರ್ ಸೀಸನ್ದಾಗ ಏಪ್ರಿಲ್ ಮೇ ಅಂದ್ರೆ ಏನು ಸಮರ್ ಅಲ್ಲ ಆಗಿತ್ತು ಮಥುರಾದೊಳಗರೆ. ಓಕೆ, ಏನಾಯ್ತು ಮುಂದೆ? ಆ ಒಂದು ಸಂದರ್ಭದಲ್ಲಿ ದ ಬ್ರಾಂಚಸ್ ಆಫ್ ದ ವೇ ಸೈಡ್ ಟ್ರೀಸ್ ವರ್ ಫುಲ್ ಆಫ್ ಬ್ಲೋಸಮ್ಸ್. ಮತ್ತೆ ವೇ ಸೈಡ್ ಅಂದ್ರೆ ದಾರಿ ಮಗಲಿರ್ತಕ್ಕಂಥ ಗಿಡಗಳು ಏನಾಗಿತ್ತು? ಆ ಎಲ್ಲ ಬ್ರಾಂಚಸ್ಗಳು, ಗಿಡದ ಬ್ರಾಂಚ್ ವೇರ್ ಫುಲ್ ಆಫ್ ಬ್ಲೋಸಮ್ಸ್, ಫುಲ್ ಆಫ್ ಫ್ಲವರ್ಸ್. ಅದಲ್ಲೋ? ಯಸ್, ಇದೆಲ್ಲ ಡಿಸ್ಕ್ರಿಪ್ಷನ್. ಈ ವಿಲಿಯಂ ವರ್ಡ್ಸ್ವರ್ತ್ ಸರ್ದು ಹಿಂಗಿರ್ತಾವ್ರಿ ಪೋಯಮ್ರಿ. ಅವ್ರು ಏನ್ ನೀತಿ ಹೇಳ್ತಿರ್ತಾರ, ಬಟ್ ಡಿಸ್ಕ್ರಿಪ್ಷನ್ ಭಾಳ ಇರ್ತದ. ಇದೆಲ್ಲ ಸೀಸನ್ ವರ್ಣನೆ. ಎ ಇಯರ್ ಹ್ಯಾಸ್ ನಾಟ್ ಪಾಟ್. ಎಸ್, ಇಟ್ ವಾಸ್ ಈವ್ನಿಂಗ್ ಆಫ್ ಅ ಡೇ ಇನ್ ಏಪ್ರಿಲ್ ಇನ್ ಸ್ಪ್ರಿಂಗ್ ಸೀಸನ್. ದ ಬ್ರಾಂಚಸ್ ಆಫ್ ದ ವೇ ಸೈಡ್ ಟ್ರೀಸ್ ವರ್ ಫುಲ್ ಆಫ್ ಬ್ಲೋಸಮ್. ಗೇ ನೋಟ್ಸ್, ಹ್ಯಾಪಿ ನೋಟ್ಸ್,
ಹ್ಯಾಪಿ ಮ್ಯೂಸಿಕಲ್ ನೋಟ್ಸ್ ರೀ. ಗೆ ಅಂದರೆ ಹ್ಯಾಪಿ, ನೋಟ್ಸ್ ಅಂದರೆ ಸ್ವರಗಳು. ಈ ಕೋಗಿಲೆ ಕಂಠದಿಂದ ಸ್ವರಗಳು ಬರ್ತಿರ್ತಾವಲ್ಲ, ನೋಟ್ಸ್ ಅಂತ ಕರೀತಾರ. ಇಂಚರ ಹಿಂಗತೆ. ಗೆ ನೋಟ್ಸ್ ಆಫ್ ದ ಫ್ಲೂಟ್, ಕೋಗಿಲೆ ಅಲ್ಲ, ಯಾರೋ ಒಬ್ರು ಕೊಳ್ಳುವುದವರು, ಅವರ ಒಂದು ಸಂಗೀತ, ಕೊಳಲಿನ ನಾದ. ಗೆ ನೋಟ್ಸ್ ಸ್ವರ. ಗೆ ಹ್ಯಾಪಿ ನೋಟ್ಸ್ ಆಫ್ ದ ಫ್ಲೂಟ್, ಯಾರೋ ಒಬ್ರು ಡಿಸ್ಟಂಟ್ ಹನ್ಸ್ ಮ್ಯಾನ, ಯಾರೋ ಒಬ್ರು ಊದ್ತಿರ್ತಾರ. ಆ ಸ್ವರ ನೋಟ್ಸ್ಗಳು ತೇಲ್ಕೋಂತ ಬರ್ತಿರ್, ಫ್ಲೋಟಿಂಗ್. ಕೇಮ್ ಬರ್ತಿದ್ದು, ಎಲ್ಲಿಂದಲೋ ಡಿಸ್ಟಂಟ್ ಊದ್ತಿದ್ದ, ವಿಂಡ್ ಮಾಡ್ತಿದ್ದನ್ರಿ. ಅಲ್ಲಿಂದ ಏನಾಗ್ತಿತ್ತು, ಅದು ತರಂಗಗಳು, ಸಂಗೀತ ಕೊಳಲಿನ ಧ್ವನಿಯ ತರಂಗಗಳು ಬರ್ತಿತ್ತು. ಫ್ಲೋಟಿಂಗ್ ಅದಲ್ಲ. ಇನ್ ದ ವಾರ್ಮ್ ಸ್ಪ್ರಿಂಗ್, ವಾರ್ಮ್ ಅಂದ್ರೆ ಬೆಚ್ಚಗಿನ, ಚಳಿಗಾಲ ಅಲ್ಲ, ಮಳೆಗಾಲ ಅಲ್ಲ, ಅದಲ್ಲ. ಸ್ಪ್ರಿಂಗ್ ಏರ್ ಫ್ರಮ್ ಅಫಾರ್, ಎಲ್ಲಿಂದ ಬರ್ತದೆ, ನಾ ಡಿಸ್ಟಂಟ್ ಅಂತ ಬಳಸ್ತಿದ್ದ. ಸರ್ ಬಂದಿಲ್ಲ, ಅಫಾರ್ ಅಂತ ಬಳಸ್ತಾರೆ. ಫ್ರಮ್ ಫಾರ್ ಅವೇ, ಎಲ್ಲೋ ಒಬ್ಬ ಡಿಸ್ಟಂಟ್ ಹನ್ಸ್ ಮ್ಯಾನ್. ಹಿ ವಾಸ್ winding, he was blowing his flute, and it could produce gay notes, and those gay notes of the flute could come to that place, floating in the air. What kind of air? Warm air, because it was spring season, summer season. Okay friend, ಬರ್ತಿತ್ತು. ಈ ಸನ್ನಿವೇಶದಲ್ಲಿ ಏನಾಯ್ತು, ಈ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಉಪಗುಪ್ತ ಪಾಸ್ಟ್, 1 ವರ್ಷ ನಂತರ, 7 ತಿಂಗಳ ನಂತರ ಉಪಗುಪ್ತ ಬರ್ತಿದ್ರು ಮತ್ತೆ ಥ್ರೂ ದ ಸಿಟಿ ಗೇಟ್ಸ್. ಅದ ಮಥುರಾ ಸಿಟಿನ ಅಂತ ಅನ್ಕೊಳ್ಳೋಣ. ಉಪಗುಪ್ತ ಪಾಸ್ಟ್ ಥ್ರೂ ದ ಸಿಟಿ ಗೇಟ್ಸ್ ಬರ್ತಿದ್ರು 1 ವರ್ಷ ನಂತರ. ಆ ಹೆಣ್ಮಗಳದ್ದೇನೋ ನಡೀತಿತ್ತಿಲ್ಲ, ಬರೀ ನೋಡೋಣ. ಅಂಡ್ ಸ್ಟೂಡ್ ಎಟ್ ದ ಬೇಸ್ ಆಫ್ ದ ರಾಂಪಟ್, ಎಲ್ಲಿ ಬಂದು ನಿಲ್ತಾರಂದ್ರ, ಒಂದು ಕೋಟೆಗೋಡೆ ಇರ್ತದೆ. ರಾಂಪಟ್ ಅಂದ್ರೆ ಕೋಟೆಗೋಡೆ. ಆ ಕೋಟೆಗೋಡೆ ಊರಿಗೆ, ಮಥುರಾ ಕೋಟೆ, ಮಥುರಾ ಸಿಟಿಗೆ ಒಂದು ರಾಂಪಟ್ ಇರ್ತದ. ಅಲ್ಲಿ ಬಂದು ಕೋಟೆ ಮಗ್ಗಲ ನಿಂದಿರ್ತಾರ್ರಿ. ನಿಂತಿರ್ತಾರ, ಏನೋ ನಡೀತತ ಅಲ್ಲೇ. ಅವ್ರ ಮಗ್ಗಲು ಬರೀ ಯಾರೋ ಹೆಣ್ಮಕ್ಳು ಇರ್ತಾರ. ಯಾರವರು, ಏನ್ ನಡೆದಿತ್ತು, ಟೈಮ್ ಆಫ್ ಡೇ ಕೊಟ್ಟಿಲ್ಲ. ಇಲ್ಲೇ ಮಾರ್ನಿಂಗೋ, ಈವ್ನಿಂಗೋ, ಮಿಡ್ ಡೇನೋ ಕೊಟ್ಟಿಲ್ಲ ಅಂತ ಅನಿಸ್ತದ ನನಗಿಲ್ಲೇ, ಎಲ್ಲೂ ಕೊಟ್ಟಿಲ್ಲ. ಅಲ್ಲೇ ನೈಟ್, ಆಲ್ ದ ಲ್ಯಾಂಪ್ಸ್ ವರ್ ಔಟ್ ಅಂಡ್ ದ ಡೋರ್ಸ್ ವರ್ ಸಟ್ ಅಂತ ಕೊಡ್ತಾರ. ಬಟ್ ಇಲ್ಲಿ ಹಂಗೇನಿಲ್ಲಲ್ಲ. ಇಯರ್ ನಾಟ್ ಎಟ್ ಪಾಸ್ಟ್, ಇಟ್ ವಾಸ್ ಈವ್ನಿಂಗ್ ಅಂತಾರ, ಇಲ್ಲ ಅಂತಾರ ನೋಡ್ರಿ. ನಾವು ಸಾರಿ ಅಂತ ಹೇಳಲೇಬೇಕಾಗುತ್ತೆ. ಸಾರಿ ಹೇಳಲೇಬೇಕ್ರಿ. ಇಟ್ ವಾಸ್ ಈವ್ನಿಂಗ್ ಅಂತ ಐತೆ ಫ್ರೆಂಡ್, ಐ ಆಮ್ ಸಾರಿ. ಈವ್ನಿಂಗ್ ಅಂತಂದ್ರೆ 5-6 ಗಂಟೆ. ಮತ್ತೆ ಇನ್ ಸ್ಪ್ರಿಂಗ್ ಸೀಸನ್. ಓಕೆ, ಏನಾಯ್ತು, ಉಪಗುಪ್ತ ಪಾಸ್ಟ್ ಥ್ರೂ ದ ಸಿಟಿ ಗೇಟ್ಸ್. ಮತ್ತೆ ಸಿಟಿ ಗೇಟ್ಸ್ ಮುಖಾಂತರ, ಗೇಟ್ ರಾಂಪಟ್ಟನ ಮುಖಾಂತರ ಬರ್ತಿರ್ತಾರ. ಅಂಡ್ ಸ್ಟೂಡ್ ಎಟ್ ದ ಬೇಸ್ ಆಫ್ ದ ರಾಂಪಟ್. ಗೇಟ್ ಇನ್ ದ ಸಿಟಿ ಒಳಗಿಂದ ಹೊರಗೆ ಬರ್ತಿದ್ರು. ಈವ್ನಿಂಗ್, ಸಾಯಂಕಾಲ ರೀ. ಅಲ್ಲೊಂದೇನೋ ನಡೆದಿತ್ತು. ವಾಸ್ ದಟ್ ವುಮನ್ ಲೈಂಗ್ ಅಟ್ ಹೀಸ್ ಫೀಟ್ ಇನ್ ದ ಶಾಡೋ ಆಫ್ ದ ಮ್ಯಾಂಗೋ ಗ್ರಾವ್. ಅಲ್ಲೊಂದು ಮ್ಯಾಂಗೋ ತೋಪಿತ್ರಿ, ಮಾವಿನ ಒಣ ಆಯ್ತು. ಸಿಟಿ ಹೊರಗಡೆ ಕೋಟೆ ಗೋಡೆ ಹತ್ತಿರಕ್ಕ ಒಂದು ಮ್ಯಾಂಗೋ ತೋಟ ಇತ್ತು. ಆ ತೋಟದ ಹತ್ರ ಈ ಸಂತರು ಕುಳಿತಿದ್ರು. ಅವ್ರ ಹತ್ರ ಒಬ್ಬರ ಹೆಣ್ಮಗಳು ಮಲ್ಕೊಂಡಿದ್ರು, ಲೈಯಿಂಗ್. ಯಾರೋ ಗೊತ್ತಿಲ್ಲ, ಇನ್ ಮೇಲೆ ಗೊತ್ತಾಗ್ತೈತಿ. ವಾಸ್ ದಟ್ ಎ ವುಮನ್? ಒಬ್ರು ಯಾರೋ, ಎ ವುಮನ್ ಅಂತದ, ದ ವುಮನ್ ಅಂತಲ್ಲ. ಯಾರೋ ಒಬ್ಬರ ಹೆಣ್ಮಗಳು ಮಲ್ಕೊಂಡಿದ್ರು. ಎಲ್ಲಿ ಮಲ್ಕೊಂಡಿದ್ರೆ? ಅಟ್ ಹೀಸ್ ಫೀಟ್, ಅವ್ರ ಪಾದದ ಹತ್ರ. ಯಾಕೆ ಅವ್ರ ಅಜ್ಜವ್ರ ಅಲ್ಲಿದ್ರು, ಉಪಗುಪ್ತ ಅವ್ರ ಅಲ್ಲಿದ್ರು. ಮತ್ತೆ ಯಾಕೆ ಆ ಹೆಣ್ಮಗಳಲ್ಲಿ ಈವ್ನಿಂಗ್ ಅಲ್ಲಿ ಮಲ್ಕೊಂಡಿದ್ಲು? ನೇಚರ್ದಾಗ ಮಲ್ಕೊಳ್ಳೋದೆ ಹೆಣ್ಮಗಳು, ಅದು ಸಂಜೆ ಹೊತ್ತು. ಬರ್ರಿ ನೋಡೋಣ ಏನಾಗಿದೆ ಅಂತ ತಿಳ್ಕೊಂಡು. ದೂರಿದ್ದ ನೋಡೋರಿಗೆ ಹಂಗೆ ಕಾಣಿಸ್ತದ. ಉಪಗುಪ್ತ ಅವ್ರದಾರ, ಅವ್ರ ಪಾದ ಹತ್ರ ಒಬ್ಬರ ಹೆಣ್ಮಗಳು ಮಲ್ಕೊಂಡಿರ್ತಾರ. ಹತ್ತಿರ ಹೋಗಿ ನೋಡಿದ್ರೆ ಏನೈತಿ ಬರ್ರಿ. ಸ್ಟ್ರಕ್ ಇತ್ತು. ಆ ಹೆಣ್ಮಗಳು ಮಲ್ಕೊಂಡಲ್ಲ, ಅಕ್ಕಿದ ಕಂಡೀಷನ್ ಸ್ಟ್ರಕ್, ಹೊಡೆದ್ ಬಿಟ್ಟೈತಿ. ಅಕ್ಕಿ ಮೈಗೆಲ್ಲ ಜಡ್ ಬಡದೈತಿ, ಕಾಯಿಲೆ ಬಡದ್ ಬಿಟ್ಟೈತಿ. ಯಾರೋ ಒಬ್ಬ ಹೆಣ್ಮಗಳು, ಯಾರು ಅಂತ ಸ್ವಲ್ಪ ಹೊತ್ತು ನಂಗೆ ಗೊತ್ತಾಗ್ತದ. ಸಂತರ ಪಾದದ ಹತ್ರ ಮಲಗಿಕೊಂಡಂತ ಹೆಣ್ಮಗಳಿಗೆ ಅಕ್ಕಿದ ಡಿಸ್ಕ್ರಿಪ್ಷನ್ ರೀ ಇದು. ಅಕ್ಕಿ ಮಲ್ಕೊಂಡಂತ ಹೆಣ್ಮಗಳು. ಸ್ಟ್ರಕ್ ಅಂದ್ರೆ ಸ್ಟ್ರೈಕ್ ಆಗೋದ್ರಿ, ಹೊಡೆದಿರೋದು. ಕಾಯಿಲೆ, ಪೋಲಿಯೋ ಸ್ಟ್ರೈಕ್ ಆಗಿದೆ ಅಂತಾರ ನೋಡ್ರಿ. ಹಂಗ
ಶಿ ವಾಸ್ ಅ ಟ್ರಕ್ ವಿತ್ ಬ್ಲ್ಯಾಕ್ ಪೆಸ್ಟಿಲೆನ್ಸ್. ಒಂಥರದ ಕಾಯಿಲೆ ಅಪ್ಪ ಇದು, ಬ್ಲ್ಯಾಕ್ ಪೆಸ್ಟಿಲೆನ್ಸ್ ಅಂತ ತಿಳ್ಕೊಂಡು. ಒಂದು ಕಾಂಟೇಜಿಯಸ್ ಡಿಸೀಸ್ ಇದು, ಇನ್ಫೆಕ್ಷಸ್ ಡಿಸೀಸ್ ಇದು, ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ಕುಷ್ಠರೋಗ ಥರ ಒಂದು ರೋಗ ಇದು. ಆ ಹೆಣ್ಮಗಳಿಗೆ ಹತ್ಕೊಂಡ್ಬಿಟ್ಟಿತ್ತು. ಸ್ಟ್ರಕ್ ವಿತ್ ದ ಬ್ಲ್ಯಾಕ್ ಪೆಸ್ಟಿಲೆನ್ಸ್, ಹರ್ ಬಾಡಿ ಸ್ಪಾಟೆಡ್, ಕಲಿ 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 ಆಗೋದು, ವಿತ್ ಸೋರ್ಸ್, ಗಾಯ, ಆಫ್ ಅ ಸ್ಮಾಲ್ ಪಾಕ್ಸ್. ಗೊತ್ತಲ್ಲ ನಿಮಗೆ ಸ್ಮಾಲ್ ಪಾಕ್ಸ್ ಅಂತ ತಿಳ್ಕೊಂಡು, ಶಿಡ್ಬ ರೋಗ ಏನೋ ಅಂತಾರೆ ಇದಕ್ಕೊಂದು. ಮೈತುಂಬ ಎಲ್ಲ ರೋಗಗಳು, ಎಲ್ಲ ರೋಗ ಹತ್ಬಿಟ್ಟೈತಿ. ಅಂತ ಒಬ್ಬ ಹೆಣ್ಮಗಳು ಅಜ್ಜರ ಪಾದದ ಹತ್ರ ಮಲ್ಕೊಂಡಾಳ, ಬಿದ್ಕೊಂಡಾಳ. ಬಹುತೇಕ ಅಕ್ಕಿಗೆ ಇವರು ನರ್ಸಿಂಗ್ ಮಾಡ್ಲಿಕ್ಕೆ ಹತ್ತಾರ ಅಂತ ಅನಿಸ್ತದ, ಇವ್ರೇನೋ ಟ್ರೀಟ್ ಮಾಡ್ಲಿಕ್ಕೆ ಹತ್ತಾರ ಅಂತ ನನಗೆ ಅನಿಸ್ತದ. ನೋಡೋಣ ಬರ್ರಿ ಏನಾಗ್ತದ. ಶಿ ವಾಸ್ ಹರಿಡ್ಲಿ ಡ್ರಿವನ್. ಆಕೆ ಏನ್ ಮಾಡ್ಯಾಳ ಅಂತಂದ್ರ, ಆಕೆನೋ ಮಾಡಿಲ್ಲ, ಆಕಿಗೇನೋ ಮಾಡ್ಯಾರ. ಯಾರೋ ಊರಿನ ಜನ ಎಳ್ಕೊಂಡು ಬಂದಾರ ದರ 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 ಊರಾಗಿಂದ, ಅವೇ ಫ್ರಮ್ ದ ಟೌನ್, ಮಥುರಾ ಟೌನ್ದಿಂದ. ನಿನಗ ಎಲ್ಲ ಪೆಸ್ಟಿಲಿನ್ ಇದೆ, ಸ್ಮಾಲ್ ಪಾಕ್ಸ್ ಇದೆ, ಮೈಯಾಗೆಲ್ಲ ಸೋರ್ಸ್ ಇದಾವೆ, ಬಾಡಿಗೆಲ್ಲ ಸ್ಪಾಟ್ ಆಗಿದೆ, ಊರಾಗಿರಬಾರ್ದು ನೀನು, ನಿನ್ನ ರೋಗ ನಮಗೆಲ್ಲ ಬರ್ತೈತಿ, ಎಳ್ಕೊಂಡು ನಡ್ರಿ. ಯಾವುದೋ ಒಂದು ಸಪ್ತ ಹಂದಿ ಎಳ್ಕೊಂಡು ಹೋಗ್ತಾರಲ್ಲ ಹಂಗ ಶಿ ವಾಸ್ ಹರ್ಲಿ ಡ್ರಿವನ್ ಅಂತದ. ಎಳ್ಕೊಂಡು ಬಂದಿದ್ರು. ಟ್ರಾ ಅಂದ್ರೆ ಹೇಳೋದು, ಡ್ರಿವನ್ ಅಂದ್ರೆ ಹಾಕೊಂಡು ಬಂದಿರೋದು, ಡ್ರೈವ್ ಬಂದು ಎಳ್ಕೊಂಡ್ ಬರೋದು ಬಿಡ್ರಿ. ಅವೇ ಫ್ರಮ್ ದ ಟೌನ್ ಅಂದ್ರೆ ಅಕ್ಕಿನ ಎಳ್ಕೊಂಡು ಬಂದಾರ ಊರನ ಜನ. ಯಾತಕ್ಕ ಅಂತ ಕೇಳಿದ್ರೆ, ಟು ಅವಾಯ್ಡ್, ತಪ್ಪಿಸ್ಬೇಕು, ಹರ್ಸ್ ಪಾಯ್ಸನಸ್ ಕಾಂಟೇಜನ್, ಆಕ್ಷನ್ ಆಫ್ ಸ್ಪ್ರೆಡ್ಡಿಂಗ್ ಇರೋದು. ಪಾಯ್ಸನಸ್ ರೋಗ ಬೇರೆದವರಿಗೆಲ್ಲ ಬರಬಾರ್ದು, ಇದನ್ನ ತಪ್ಪಿಸ್ಬೇಕಂತ ಅಕ್ಕಿನ ಎಳ್ಕೊಂಡು ಬಂದು ಊರ್ ಹೊರಗೆ ಹಾಕಿದ್ರು. ಊರಾಗಿ ಇಟ್ಕೊಳಕ್ ರೆಡಿ ಇಲ್ಲ ಮಂದಿ ಅಕ್ಕಿನ. ಯಾಕೆ? ಅಕ್ಕಿ ಜಡ್ಡು, ಅಕ್ಕಿ ಕಾಯಿಲೆ ಮತ್ತೆ ಬೇರೆದವ್ರು ಬಂದಿತ್ತು ಅಂತೇಳಿ. ಅವಳ ಹತ್ರ ಈ ಸಂತರ ಕೂತಿದ್ರು. ದ ಅಸೆಟಿಕ್ ಸ್ಯಾಟ್ ವಾವ್ ಬೈ ಹರ್ ಸೈಡ್. ಗೊತ್ತಾತಲ್ಲ ನಿಮ್ಗ ಆ ಹೆಣ್ಮಕ್ಳು ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ. ಬಟ್ ಡಿಸೀಸ್ ಅಂದ್ರೆ ಬೇರೆ ಮೀನಿಂಗ್ ಆಗ್ತದೆ ಮತ್ತೆ ಒಂಚೂರು, ಹಂಗ ಅನ್ಕೋಬೇಡ್ರಿ. ಸೊ ಶಿ ವಾಸ್ ಸಫರಿಂಗ್ ಫ್ರಮ್ ಕಾಂಟೇಜಿಯಸ್ ಡಿಸೀಸ್ ಅಂತ ಅನ್ರಿ. ಸೊ ಅವ್ರ ಮಗ್ಲ, ಆ ಹೆಣ್ಮಗ್ಳ ಮಗ್ಳು ಇವ್ರು ಕೂತಾರ ಅಂತಂದ್ರ ತಿಳ್ಕೊಂಬಿಟ್ಟು ಬರ್ತತಿಲ್ಲ. ಟುಕ್ ಹರ್ ಹೆಡ್, ಅವಳ ತಲಿನ ಊರನ್ನ ಮಂದಿ ಮುಟ್ಟಾಕ್ತಾ ಇರಲಿಲ್ಲ, ಹೇಳ್ಕೊಂಬಂದು ಹೋಗತಾರ. ಸಂತರಾಕಿ ತಲಿನ ಎತ್ತತಾರ. ಆನ್ ಹೀಸ್ ನೀಸ್, ತಮ್ಮ ಮೊಣಕಾಲ ಮೇಲೆ ಅವ್ರ ತಲಿನ ಇಟ್ಕೊಂತಾರ ಸಂತ್ರ. ಅಸೆಟಿಕ್. ಆ ಹೆಣ್ಮಗಳ ತಲಿನ ತಮ್ಮ ನೀ ಅಂದ್ರೆ ಮೊಣಕಾಲು, ತಮ್ಮ ಮೊಣಕಾಲ ಮೇಲೆ ಉಪಚರಿಸ್ತಾರೆ. ಯಾಕಿ ತಲಿನ ನಾನು ಗೆಸ್ ಮಾಡೇನೆ, ಬರೀ ನೋಡೋಣ ಏನೈತಿ. ಮೊಣಕಾಲ ಮೇಲೆ, ತಮ್ಮ ಮೊಣಕಾಲ ಮೇಲೆ ಅವಳ ಮುಖವನ್ನ ಇಟ್ರು, ತಲೆಯನ್ನ ಇಟ್ಕೊಂಡ್ರು. ಏನ್ ಮಾಡ್ತಾರ ನಂತರ? ಅಂಡ್ ಮಾಯ್ಸನ್ಡ್ ಅಂತದ. ಮಾಯ್ಸನ್ಡ್ ಅಂತಂದ್ರೆ ತಂಪು ಮಾಡುದು. ಹರ್ ಲಿಪ್ಸ್, ತುಟಿ ಎಲ್ಲ ಒಣಗಿದ್ದು, ತಮ್ಮ ಕೈಗೆ ಏನೋ ಇತ್ತೋ ಒಂದು ಕಮಾಂಡಲ್ಲ ಹಿಂಗೇನೋ ಇರ್ತೈತಿರೋದು, ಅದರಿಂದ ನೀರು, ಒಂದು ಗುಟುಕ ನೀರನ್ನ ಬಾಯಿಗೆ ಹಾಕ್ತಾರ. ಬಾಯಿ ತಂಪು ಆಗ್ತೈತಿ, ನಾಲಿಗೆಲ್ಲ ಚಪ್ಪರಿಸ್ತಿರ್ಬೇಕು ಹೆಣ್ಮಗಳು. ರೋಗದಿಂದ ಸಫರ್ ಆಗ್ಲಿಕ್ಕೆ ಹತ್ತಾಳ್ರಿ. ಅಂಡ್ ಮಾಯ್ಸನ್ಡ್ ಹರ್ ಲಿಪ್ಸ್, ತಂಪು ಮಾಡಿದ್ರು, ಒದ್ದೆ ಮಾಡಿದ್ರು, ವಿತ್ ವಾಟರ್. ಅಂಡ್ ಸ್ಮಿಯರ್ಡ್, ಮೈ ತುಂಬ ಲೇಪನ ಮಾಡು. ಸ್ಮಿಯರ್ಡ್, ಮೈ ತುಂಬ. ಈ ಗಿರ್ನಿ ಹಿಟ್ಟಿನ ಗಿರ್ನಿ ಒಳಗೆ ಕುಂತಿರ್ತಾರ ನೋಡ್ರಿ, ಗಿರ್ನಿ ಹಾಕೋರು ಅಂತಾರ ನೋಡಿ. ಅವ್ರ ಮೈ ನೋಡ್ರಿ ಕಣ್ಣಷ್ಟ ಕಾಣಿಸ್ತಿರ್ತಾರ, ಮೈ ಎಲ್ಲ ಹಿಟ್ಟಿನಿಂದ ಸ್ಮಿಯರ್ ಆಗಿರ್ತೈತಿ. ಇವ್ರು ಹಂಗ ಅಕ್ಕಿ ಬಾಡಿನ ಸ್ಮಿಯರಿಂಗ್ ಮಾಡ್ತಾರೆ. ಎದರಿಂದ? ಏನ ಗಿರ್ನಿ ಒಳಗೆ ಕುಂತಾರ, ಹಿಟ್ಟಿನಿಂದ ಸ್ಮಿಯರ್ ಆಗಿರ್ತೈತಿ. ಈ ಅಜ್ಜವ್ರ ಅಕ್ಕಿಗೆ ಏನ್ ಮಾಡ್ತಾರ? ಸ್ಮಿಯರ್ ಮಾಡ್ತಾರ ಅಕ್ಕಿ ಬಾಡಿನ. ಎದರಿಂದ? ವಿತ್ ಸ್ಯಾಂಡಲ್ ಬಾಮ್, ಜಂಡು ಬಾಮ್ ಅಂತೀವಲ್ಲ ಹಂಗ, ನೋವು ನಿವಾರಕ ವಸ್ತು ಅದು. ಇಟ್ ವಾಸ್ ಮೇಡ್ ಆಫ್ ಸ್ಯಾಂಡಲ್ ರೀ. ಶ್ರೀಗಂಧದ್ದು ಒಂದು ನೋವು ನಿವಾರಕ ಔಷಧಿ ಅದು. ಅವಳ ಮೈಗೆಲ್ಲ ಸಿಂಪಡಿಸ್ತಾರ. ನೋವು ನಿವಾರಕ, ಕಾಯಿಲೆ ನಿವಾರಕ ಔಷಧ ರೀ ಅದು. ಮತ್ತು ಸ್ಯಾಂಡಲ್ ಅಂತ ತಕ್ಷಣ ಮತ್ತು ಶ್ರೀಗಂಧದ ಸೆಂಟ್ ಸಲುವಾಗಿ ಹಂಗೇನಾರು ಇಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಸುಮ್ಮನೆ ಒಂದು ಮಾತು ಹಂಗ ಹೇಳಿದೆ ನಿಮಗೆ. ಶ್ರೀಗಂಧದಿಂದ ಸಾಮಾನ್ಯವಾಗಿ ನೀಮ, ಬೇವಿನಿಂದ ಮಾಡಿದಂಥದ್ದು ಇರ್ತದ. ಇದು ಸ್ಯಾಂಡಲ್ದಿಂದ ಮಾಡಿದಂಥದ್ದು. ಒಂದು ನೋವು ನಿವಾರಕ, ಜಂಡು ಬಾಮ್ ಅಂತೀವಲ್ಲ ಹಂಗ ಸ್ಯಾಂಡಲ್ ಬಾಮ್ ಅದ್ರ. ಆ ನೋವು ನಿವಾರಕ ತಗೊಂಡು ಅವಳ ಬಾಡಿಗೆಲ್ಲ ಅಪ್ಲೈ ಮಾಡಿದ್ರು.
ಮುಖಕ್ಕೆ, ಮೈಗೆ, ಕಾಲಿಗೆ, ಬೆನ್ನಿಗೆ ಎಲ್ಲ ಹಚ್ತಾರ ಚೌರ. ಆಕಿನ್ನ ಸತ್ತ ಹಂದಿ ಎಳ್ಕೊಂಡು ಬರ್ತಾರಲ್ಲ, ಹಂಗ ಎಳ್ಕೊಂಡು ಬಂದು ಊರನಾರು ಒಗದಿದ್ರು. ಬಟ್ ಇವ್ರ ಸಂತರು ಅವಳ ತಲೆನ ತಮ್ಮ ಕಾಲ ಮೇಲೆ ಇಟ್ಕೊಂಡು ಉಪಚರಿಸ್ತಾರ, ಬಾಯಿಗೆ ನೀರ್ ಹಾಕ್ತಾರ, ಮೈಗೆ ಔಷಧಿ ಹಾಕ್ತಾರ. ಆ ಹೆಣ್ಮಗಳು ಆಶ್ಚರ್ಯ ಅಲ್ಲ. ಇಡೀ ಊರ್ ಜನ ನಾನು ಎಳ್ಕೊಂಬಂದು ಹೊರಗೆ ಹಾಕಿದಾಗ, ಯಾರಪ್ಪ ಪುಣ್ಯಾತ್ಮ ನೀನು, ನಿನ್ನ ತೊಡೆ ಮೇಲೆ ನನ್ನ ತಲೆ ಇಟ್ಕೊಂಡು ಉಪಚರಿಸ್ತೀಯಲ್ಲ, ದೇವ್ರ ಅಂತ ಕೇಳಿರ್ಬೋದ್ರಿ. ಹೂ ಆರ್ ಯು ಮರ್ಸಿಫುಲ್ ಒನ್ ಅಂದ್ರೆ ಮತ್ತಿನ್ನೇನ್ರಿ, ಕರುಣಾಮಯಿ, ಯಾರಪ್ಪ ತಂದೆ ನೀನು ಅಂತ ಕೇಳ್ತಾಳ್ರಿ. ಆಸ್ಕರ್ದ ಉಮ್ಮನ್ ಉಪಗುಪ್ತರಿಗೆ ಕೇಳಿದ್ರಿ. ದ ಟೈಮ್ ಅಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು. ಇಲ್ಲೇ ನೋಡ್ರಿ, ಇಲ್ಲೇ ಕಮ್ ಟು ಮೈ ಹೌಸ್ ಅಂತ ಕೇಳ್ತಾಳೆ. ಫಾರ್ಗಿವ್ ಮಿ ಯಂಗ್ ಆಸೆಟಿಕ್ ಸೆಡ್ ದ ವುಮನ್ ಗ್ರೇಸಸ್ಲಿ, ಕಮ್ ಟು ಮೈ ಹೌಸ್ ಅಂದಿರ್ತಾರ. ಅವ್ರೇನಂದಿರ್ತಾರ ಅವಾಗ, ಐ ವಿಲ್ ಕಮ್ ಟು ಯು ವೆನ್ ಟೈಮ್ ಇಸ್ ರೈಪ್. ನಿನಗಂದಿದ್ನಲ್ಲವ ನಾನು ಬರ್ಲಿ ಕಾಲ, ಬರ್ತೀನಿ ನಿನ್ನ ಹತ್ರ ಅಂತ ತಿಳ್ಕೊಂಡು ಇವತ್ತು ಬಂದಿ ನೋಡು ಅಂತ ಅಂದ್ಬಿಡ್ತಾರ. ನಮಗ್ ಗೊತ್ತಾಗ್ತಿ ಈಗ ಆ ಹೆಣ್ಮಗಳು ಯಾರು ಅಂತೇಳಿ. ಹೆಂಗ್ ಡ್ಯಾನ್ಸರ್ ಹಾಕಿ. ಅದಕ್ಕೆ ಮನುಷ್ಯನಿಗೆ ಮದ ಇರಬಾರ್ದು ಅಂತ ಹೇಳ್ರಿ, ಅದೇ ನೀತಿ ಇರಬೇಕು ಅಂತ ಅನ್ಸ್ತದ. ಅವಳಿಗೆ ತಾನು ಹೆಂಗದಿನಿ, ಯೂತ್ ಅದೀನಿ ಅನ್ನುವಂಥದ್ದು. ಬಟ್ ಬಾಗಿರ್ಲಪ್ಪ, ಮತ್ತೆ ಕರ್ತಾಳ ಬಿಡ್ರಿ, ಆಕೇನು ಹಂಗೇನು ಹೋಗಿದ್ರಂದ್ರ ಯೌವನ ಮದ ಅಂತ ಅನ್ಬೋದಿತ್ತು. ಬಾಗ್ತಾಳ, ಕರಿತಾಳ, ಆದ್ರೂ ಮದ ಇರಬಾರ್ದು ಅಂತ ಹೇಳ್ರಿ. ಮದ ಇರಬಾರ್ದು ಅನ್ನುವಂಥದ್ದು ನೀತಿ ಇರಬೇಕು ಈ ಪೋಯಮದ್ದು. ಮದ ಇರಬಾರ್ದು ನಮಗೆ ಅಂತನ್ನುವಂಥದ್ದು, ಮದರಹಿತವಾಗಿರಬೇಕು ಅನ್ನುವಂಥದ್ದು. ಮತ್ತು ಸಮಾಜನೂ ಕೂಡ ಕ್ರಿಟಿಸೈಸ್ ಬಿಟ್ಟಿರ್ಬೇಕಿಲ್ಲ. ಆಕೆ ಹೆಂಗಿದ್ದಾಗ ಆಕಿನ ಕರೀತಾರ, ಡ್ಯಾನ್ಸ್ ಮಾಡಿಸ್ತಾರ, ಚಿನ್ನಾಭರಣ ಸುರಿತಾರ. ಬಟ್ ಅದೇ ಹೆಣ್ಮಗಳು ವಯಸ್ಸು ಹೋದ್ಮೇಲೆ ಆಕೆ ಏನಾದರೂ ಕಾಯಿಲೆ ಬಿದ್ಲು ಅಂತಂದ್ರೆ ಶಿ ಈಸ್ ಯೂಸ್ಲೆಸ್ ದೆನ್. ಅವಾಗ ಆಕಿನ ಅವರೇ ಎಳ್ಕೊಂಬಂದು ಊರ್ ಹೊರಗೆ ಹಂದಿ ಒಗದಂಗೆ ಒಗೆದು ಹೋಗ್ಬಿಡ್ತಾರೆ. ಒಂದು ರೀತಿ ಸೊಸೈಟಿನೂ ಸಹಿತ ಕ್ರಿಟಿಸಿಸಮ್ ಆಗಿರಬೇಕು ಅಂತ ಹೇಳಿ ನನ್ನ ಅನಿಸಿಕೆ ಇಲ್ಲ. ಹಾಗಾಗಿ ಸಮಾಜಕ್ಕೂ ಒಂದು ಎಚ್ಚರಿಕೆ, ಹಂಗೆ ಮಾಡಬಾರ್ದು ನಾವು ಅಂತೇಳಿ. ಮದ ಮತ್ತು ಒಬ್ಬೊಬ್ಬರಿಗೆ ಯೌವನದ ಮದ ಇರ್ತದ, ಒಬ್ಬೊಬ್ಬರಿಗೆ ರೂಪದ ಮದ ಇರ್ತದ, ಒಬ್ಬೊಬ್ಬರಿಗೆ ಹಣದ ಮದ ಇರ್ತದ, ಅಧಿಕಾರದ ಮದ ಇರ್ತದ. ಇದ್ಯಾವುದೂ ಇರಬಾರ್ದು ಅನ್ನುವಂಥದ್ದು ಸಂದೇಶ ಐತಿ ಪೋಯಮ್ದೊಳಗ. ಆ ಹೆಣ್ಮಗಳು ಕೇಳ್ತಾರ, ಗೊತ್ತಿರಕ್ ಆಗಿಲ್ಲ ಆಕಿಗ್ರಿ. ಹೂ ಆರ್ ಯು ಮರ್ಸಿಫುಲ್ ಒನ್? ಎಲ್ಲರೂ ಕ್ರೂಯಲ್ ಒನ್ ಇರುವಾಗ ನೀವು ಯಾರ್ಡಿ ನನಗ್ ಬಂದು ಉಪಚರಿಸ್ತಿರಲ್ಲ ಆಸ್ಕಡ್ದು ಒಬ್ಬನ. ಇವ್ರು ಗೊತ್ತು ಹಿಡ್ದಿರ್ತಾರ್ರಿ. ಇವ್ರು ಅಯ್ಯೋ ಅವತ್ತೇ ಹೇಳಿದ್ರು ಬರ್ಲಿ, ಸಮಯ ಬರ್ತೈತಿ, ನಾನು ಅವಾಗ ಬರ್ತೀನಿ ತಗೊಳ್ರಿ. ಆಕೆ ಪಾಪ ಏನೋ ಸೆಟ್, ಶಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ಸ್ ಆಫ್ ಉಪಗುಪ್ತ. ಅವಾಗ ಈಗ ಆಗ್ತದ, ಓ ಗ್ಯಾರಂಟಿ ನೀವು ಒಂದು ಪ್ರಾಫೆಟ್, ನೀವು ಶಿಯರ್, ನೀವು ತ್ರಿಕಾಲ ಜ್ಞಾನಿಗಳು ನೀವು ಅಂತೇಳಿ ಹೇಳ್ತಾರ. ಆಕಿ ಉತ್ತರಾನ, ದ ಟೈಮ್ ಎಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು ಅಂಡ್ ಐ ಆಮ್ ಹಿಯರ್. ಹೇಳಿದ್ನಲ್ಲ ನಿಮ್ಗೆ ನಾನು, ಬರ್ತೈತಿ ಟೈಮ್, ರೈಪ್ ಆಗ್ತೈತಿ, ಅವಾಗ ನಾ ಬರ್ತೀನಿ ಅಂದಿದ್ದೆಲ್ಲ. ಈಗ ಟೈಮ್ ರೈಪ್ ಆಗೈತಿ, ಆ ಪ್ರಕಾರ ನಾನು ನಿಮ್ಮ ಹತ್ರ ಬಂದೀನಿ. ಗೊತ್ತು ಹಿಡಿದ್ಬಿಟ್ಲ ಹೆಣ್ಮಗಳು. ಯಪ್ಪ ನೀವು ಸಂತರು ಅಂತೇಳಿ.